ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಾರ್ ಸ್ಪೆಷಲ್. ನಾನು ಪರಿಣಿಕಾ. ಸೋಷಿಯಲ್ ಮೀಡಿಯಾದಲ್ಲಿನ ರೀಲ್ಸ್ ಹುಚ್ಚಿಗೆ 23 ವರ್ಷದ ಯುವತಿಯೊಬ್ಬಳು ದಾರುಣ ಸಾವು ಕಂಡಿದ್ದಾಳೆ. ಮಹಾರಾಷ್ಟ್ರದ ಸಂಭಾಜಿನಗರ ಜಿಲ್ಲೆಯ ಸುಲೇಬಂಜನ್ ಗ್ರಾಮದ ಬೆಟ್ಟದ ಮೇಲೆ ಈ ಘಟನೆ ನಡೆದಿದೆ. ಕಾರನ್ನ ರಿವರ್ಸ್ ಮಾಡೋ ವೇಳೆ ಶ್ವೇತಾ ಆಕ್ಸಿಲರೇಟರ್ ಒತ್ತಿದ್ದಾಳೆ. ಪರಿಣಾಮ ಕಾರು ರಿವರ್ಸ್ ಹೋಗಿ 300 ಅಡಿ ಆಳದ ಪ್ರಪಾತಕ್ಕೆ ಬಿದ್ದಿದ್ದು ಯುವತಿ ಸಾವನ್ನಪ್ಪಿದ್ದಾಳೆ. ಈ ಎಲ್ಲ ಘಟನೆಯು ಯುವತಿಯ ಸ್ನೇಹಿತ ಸೂರಜ್ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಟ್ಟದ ಮೇಲೆ ಆಕೆ ಕಾರ್ ರಿವರ್ಸ್ ಮಾಡೋದನ್ನ ಸೂರಜ್ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದ. ಮಹಾರಾಷ್ಟ್ರದ ಸಂಭಾಜಿನಗರ ಜಿಲ್ಲೆಯ ಸುಲಿಬಂಜನ್ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಸುಲಿಬಂಜನ್ ಗ್ರಾಮದ ದತ್ತ ಮಂದಿರಕ್ಕೆ ಪ್ರವಾಸಕ್ಕೆ ಅಂತ ಹೇಳಿ ಮೂವರು ಸ್ನೇಹಿತರು ಬಂದಿದ್ರು. ಈ ವೇಳೆ ಬೆಟ್ಟದ ತುದಿ ಮೇಲೆ ಕಾರ್ ನಿಲ್ಲಿಸಿ ರೀಲ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಈ ವೇಳೆ ಶ್ವೇತಾ ಕಾರ್ನ ರಿವರ್ಸ್ ತಗೊಳ್ಳೋ ಸಾಹಸ ಮಾಡ್ತಾ ಇದ್ರು. ಆಕೆ ಯಾವ ರೀತಿಯಲ್ಲಿ ಕಾರ್ನ ರಿವರ್ಸ್ ತಗೊಳ್ತಾಳೆ ಅನ್ನೋದನ್ನ ಆಕೆಯ ಸ್ನೇಹಿತ ಸೂರಜ್ ರೆಕಾರ್ಡ್ ಮಾಡ್ತಾ ಇದ್ದ. ಆದರೆ ತನ್ನ ಹಿಂದಿದ್ದ ಜಾಗವನ್ನ ಅಂದಾಜು ಮಾಡೋದಕ್ಕೆ ವಿಫಲವಾದ ಶ್ವೇತಾ ಕಾರನ್ನ ರಿವರ್ಸ್ ತಗೊಂಡು 300 ಅಡಿ ಆಳ ಇದ್ದ ಪ್ರಪಾತಕ್ಕೆ ಬಿದ್ದುಬಿಟ್ಟಿದ್ದಾರೆ. ಬರೀ 15 ಸೆಕೆಂಡಲ್ಲಿ ಯುವತಿಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇನ್ನು ಲೈವ್ ಆಕ್ಸಿಡೆಂಟ್ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ವೈರಲ್ ಆಗ್ತಾ ಇದೆ. ಮೂವರು ಸ್ನೇಹಿತರು ದತ್ತ ಮಂದಿರಕ್ಕೆ ಪ್ರವಾಸಕ್ಕೆ ಅಂತ ಬಂದಿದ್ರು. ದೇವರ ದರ್ಶನ ಪಡೆದು ವಾಪಸ್ ತೆರಳುವಾಗ ಶ್ವೇತಾ ಕಾರನ್ನ ನಿಧಾನವಾಗಿ ರಿವರ್ಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ರು. ಇನ್ನೇನು ಪ್ರಪಾತದಿಂದ 50 ಮೀಟರ್ ದೂರ ಇದ್ರು. ಶ್ವೇತಾ ಕಾರನ್ನ ರಿವರ್ಸ್ ಮಾಡ್ತಾ ಇರೋದನ್ನ ಗಮನಿಸಿದ ಆಕೆ ಸ್ನೇಹಿತ ಸೂರಜ್ ಶ್ವೇತಾ ಕಾರನ್ನ ವೇಗವಾಗಿ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಕಾರ್ನ ವೇಗ ಕಡಿಮೆ ಮಾಡುವಂತೆ ಸೂರಜ್ ಕೂಗ್ತಾ ಹೋಗಿದ್ದಾನೆ. ಕಾರ್ ಹಿಂದಕ್ಕೆ ಹೋಗುವಾಗ ಕ್ಲಚ್ 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 ಅಂತ ಸೂರಜ್ ಕೂಗ್ತಾ ಬಂದು ಕಾರ್ನ ಬಳಿ ಓಡಿ ಬಂದು ಆಕೆಯನ್ನ ತಡೆಯೋ ಕೂಡ ಮುಂದಾಗ್ತಾನೆ. ಆದರೆ ಇಟಿಯೋಸ್ ಕಾರ್ನಲ್ಲಿ ರಿವರ್ಸ್ ಗೇರಲ್ಲಿದ್ದಾಗ ಅಕಸ್ಮಾತ್ ಆಗಿ ಆಕ್ಸಿಲರೇಟರ್ ಒತ್ತಿದ್ದಾಳೆ. ಪರಿಣಾಮ ಕಾರು ಹಿಂದಕ್ಕೆ ಹೋಗಿ ಪ್ರಪಾತಕ್ಕೆ ಬಿದ್ದಿದ್ದು ಸ್ಥಳದಲ್ಲಿಯೇ ಶ್ವೇತಾ ಸಾವು ಕಂಡಿದ್ದಾರೆ. ದೇವರ ದರ್ಶನ ಪಡೆದು ರೀಲ್ಸ್ ಮಾಡದೆ ವಾಪಸ್ ತೆರಳಿದ್ರೆ ಬಹುಶಃ ಶ್ವೇತಾ ಸಾವಿನಿಂದ ಬಚಾವಾಗ್ತಾ ಇದ್ರೇನೋ. ಬಾಳಿ ಬದುಕಬೇಕಾದವರು ರೀಲ್ಸ್ ಹುಚ್ಚಿಗೆ ಪ್ರಾಣ ಕಳ್ಕೊಂಡಿದ್ದು ನಿಜಕ್ಕೂ ವಿಪರ್ಯಾಸವೇ ಸರಿ. ಮತ್ತಷ್ಟು ಇಂಥದ್ದೇ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ನ್ಯೂಸ್ ಫಾರ್ ಸ್ಪೆಷಲ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.